ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರ್ಷ, ಸಹಾಯಕ ಪ್ರಾಧ್ಯಾಪಕ, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಶಾಲನಗರ. ಇವತ್ತು ಈ ಸೆಷನ್ ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುವಂತಹ ವಿಷಯವೆಂದರೆ ವ್ಯಾವಹಾರಿಕ ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯಾನ, ವ್ಯಾಪ್ತಿ ಹಾಗೂ ಸ್ವರೂಪಗಳನ್ನ ಅಧ್ಯಯನಿಸಬೇಕಾಗಿದೆ. We are going to discuss meaning, definitions, nature and scope of business economics. ವ್ಯಾವಹಾರಿಕ ಅರ್ಥಶಾಸ್ತ್ರವನ್ನು ನಿರ್ವಹಣಾ ಅರ್ಥಶಾಸ್ತ್ರ ಎಂದು ಸಹ ಕರೆಯಲಾಗುತ್ತದೆ. ಬಿಸಿನೆಸ್ economics is also known as managerial economics. ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಅಥವಾ ಬಿಸಿನೆಸ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಬ್ಬ ಉದ್ಯಮಿ ಹೇಗೆ ತನ್ನ ವ್ಯವಹಾರವನ್ನು ಅಥವಾ ಉದ್ಯಮಶೀಲತ್ವವನ್ನು ಹೊಂದಿರುತ್ತಾನೆ, ಒಂದು ಉದ್ಯಮವು ಹೇಗೆ ಉತ್ಪಾದನೆಯನ್ನ ಮಾಡುತ್ತದೆ, ಆ ಉದ್ಯಮವು ಹೇಗೆ ಲಾಭವನ್ನು ಗಳಿಸ್ತದೆ, ಉದ್ಯಮದ ಲಾಭ ಹೇಗೆ ಬರ್ತದೆ, ಯಾವ ಮೂಲಗಳಿಂದ ಬರ್ತದೆ, ಒಂದು ಉದ್ಯಮವು ಸಂಪನ್ಮೂಲಗಳನ್ನು ಹೇಗೆ ಉಪಯೋಗ ಮಾಡುತ್ತದೆ, ಇರುವಂತಹ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಹೇಗೆ ಉಪಯೋಗ ಮಾಡುತ್ತದೆ ಮತ್ತು ಆ ಉದ್ಯಮದ ಲಾಭವು ಹೇಗೆ ಹೆಚ್ಚಳವಾಗುತ್ತದೆ ಎಂಬುದನ್ನು ಇದರ ವ್ಯಾವಹಾರಿಕ ಅರ್ಥಶಾಸ್ತ್ರವು ತಿಳಿಸುತ್ತದೆ. ಬಿಸಿನೆಸ್ ಇಕನಾಮಿಕ್ಸ್ to solve some practical business problems. ಬಿಸ್ನೆಸ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಯಾವ ಬಿಸ್ನೆಸ್ ಪ್ರಾಬ್ಲಮ್ಸ್ ಇರ್ತದೆ ಅಂತ ಹೇಳಿ, ವ್ಯಾವಹಾರಿಕ ಸಮಸ್ಯೆಗಳು ಅಂತ ನಾವು ಹೇಳ್ಬೋದು. ವ್ಯಾವಹಾರಿಕ ಸಮಸ್ಯೆಗಳು ಅಂತ ಹೇಳಿದ್ರೆ ಕೆಲವೊಂದು ಉದ್ಯಮದಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತದ್ದು, ಆ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಬೇಕಾದಂತಹ ಸಲಕರಣೆಗಳನ್ನ ಹೇಗೆ ಒಂದು ಉದ್ಯಮ ತೆಗೆದುಕೊಳ್ಳುತ್ತದೆ ಅಥವಾ ಡಿಸಿಷನ್ಸ್ ಏನ್ ಹೇಳ್ತೀವಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತದೆ ಎಂಬುದನ್ನ ವ್ಯಾವಹಾರಿಕ ಅರ್ಥಶಾಸ್ತ್ರವು ಅಧ್ಯಯನ ಮಾಡುತ್ತದೆ. ವ್ಯಾವಹಾರಿಕ ಅರ್ಥಶಾಸ್ತ್ರವು ಎರಡು ಮುಖ್ಯ ಅಂಶಗಳನ್ನ ಒಳಗೊಂಡಿರುತ್ತದೆ. ಒಂದು ನಿರ್ಣಯಗಳನ್ನ ಕೈಗೊಳ್ಳುವಂತಹದ್ದು ಮತ್ತು ಭಾವಿ ಯೋಜನೆಗಳನ್ನ ರೂಪಿಸುವಂತಹದ್ದು. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು ಡಿಸಿಷನ್ ಮೇಕಿಂಗ್ ಅಂಡ್ ಫಾರ್ವರ್ಡ್ ಪ್ಲಾನಿಂಗ್. ಡಿಸಿಷನ್ ಮೇಕಿಂಗ್ ಅಂದರೆ ನಮಗೆ ಗೊತ್ತಿರುವ ಹಾಗೆ ಅರ್ಥಶಾಸ್ತ್ರವು ಎರಡು ಅಂಶಗಳನ್ನ ಹೊಂದಿರುವುದು. ಅದರಲ್ಲಿ ಒಂದು ಸಂಪನ್ಮೂಲಗಳು ಪರಿಮಿತವಾಗಿರುತ್ತವೆ ಹಾಗೂ ಬಯಕೆಗಳು ಅಪರಿಮಿತವಾಗಿರುತ್ತವೆ. ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂಡ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಸೊ ಈ ಎರಡು ಅಂಶಗಳ ಆಧಾರದ ಮೇಲೆ ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂತ ಹೇಳಿದ್ರೆ ಸಂಪನ್ಮೂಲಗಳು ವಿರಳ ಇದ್ದಾಗ ಆ ಸಂಪನ್ಮೂಲಗಳನ್ನ ಹೇಗೆ ಒಂದು ಉದ್ಯಮವು ಉತ್ಪಾದನೆಯಲ್ಲಿ ಉಪಯೋಗಿಸುತ್ತದೆ ಸಮರ್ಪಕವಾಗಿ. ಆಪ್ಟಿಮಲ್ ಯುಟಿಲೈಸೇಷನ್ ಆಫ್ ಎಕ್ಸಿಸ್ಟಿಂಗ್ ರಿಸೋರ್ಸಸ್ ಆರ್ ಲ್ಯಾಟೆಂಟ್ ರಿಸೋರ್ಸಸ್. ಇರುವಂತಹ ಸಂಪನ್ಮೂಲಗಳನ್ನ ಹೇಗೆ ಅದು ಉಪಯೋಗಿಸಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸುವುದು, ಇದರ ಬಗ್ಗೆ ಅಧ್ಯಯನ ಮಾಡುವಂತದ್ದು, ಇದರ ಬಗ್ಗೆ ತಿಳಿಸುವಂತದ್ದೇ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂತ ಹೇಳಿದ್ರೆ ಸೆಲೆಕ್ಷನ್ ಆಫ್ ಒನ್ ಔಟ್ಪುಟ್ ಆಫ್ ಟೂ ಆರ್ ಮೋರ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ಸ್. ಲೈಕ್ ನಾವೆಲ್ಲ ಓದಿದ ಹಾಗೆ ಉತ್ಪಾದನಾ ಸಾಧ್ಯತೆ ರೇಖೆ ಇರ್ಬೋದು, ಅಥವಾ ಆಪರ್ಚುನಿಟಿ ಕಾಸ್ಟ್ ಸದಾವಕಾಶ ವೆಚ್ಚಗಳಿರ್ಬೋದು, ಅಥವಾ ಲೀನಿಯರ್ ಪ್ರೋಗ್ರಾಮಿಂಗ್ಸ್. ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಯೂಸರ್ಸ್ ದಟ್ ಈಸ್ ಫಾರ್ಗಾನ್. ಯಾವುದೋ ಒಂದು ಉತ್ಪಾದನೆ ಮಾಡ್ಬೇಕು ಹೆಚ್ಚೆಚ್ಚು ಅಂತ ಹೇಳಿದ್ರೆ ಇನ್ನೊಂದು ಉತ್ಪಾದನೆಯನ್ನು ನಾವು ತ್ಯಜಿಸಬೇಕಾಗ್ತದೆ, ತ್ಯಾಗ ಮಾಡ್ಬೇಕಾಗ್ತದೆ. ಒಂದು ಉದ್ಯಮ ಮಾಡುವಂತದ್ದು ಹಾಗೇನೆ ಒಂದು ಉತ್ಪಾದನೆ ಹೆಚ್ಚು ಮಾಡ್ಬೇಕು ಅಂತ ಹೇಳಿದ್ರೆ ಆ ಉತ್ಪಾದನೆ ಹೆಚ್ಚಿಸಲು ಸಂಪನ್ಮೂಲಗಳನ್ನ ಶಿಫ್ಟ್ ಮಾಡುವಂಥದ್ದು ಆಲ್ಟರ್ನೇಟಿವ್ ಯೂಸರ್ಸ್. ಸೊ ಹೇಗೆ ಆಲ್ಟರ್ನೇಟಿವ್ ಯೂಸರ್ಸ್ ಅಂತ ಹೇಳಿದ್ರೆ ಎಲ್ಲಿ ಉದ್ಯಮವು ನಷ್ಟವನ್ನ ಕಡಿಮೆ ಮಾಡಬಹುದು, ಎಲ್ಲಿ ವೆಚ್ಚವನ್ನ ಕಡಿಮೆ ಮಾಡಬಹುದು ಅಂತಹ ವಸ್ತುಗಳಿಗೆ ಹೆಚ್ಚು ವಸ್ತುಗಳ ಉತ್ಪಾದನೆಗೆ ಹೆಚ್ಚು ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡುವಂತದ್ದು, ಉಪಯೋಗಿಸುವಂತದ್ದು.
ಅದನ್ನು ನಾವೇನ್ ಹೇಳ್ತೀವಿ, ಸರಳ ರೇಖಾ ಬಿಂಬಕ ಅಥವಾ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಹೇಳುವಂತದ್ದು. ಆರ್ಥಿಕ ವ್ಯವಸ್ಥೆಯಲ್ಲಿ ಆಯ್ಕೆಯ ಸಮಸ್ಯೆಯು ಉದ್ಭವಿಸುತ್ತದೆ. ಕ್ವಶನ್ ಆಫ್ ಚಾಯ್ಸ್ ಅರೈಸಸ್ ಬಿಕಾಸ್ ದಿ ಬೇಸ್ ರಿಸೋರ್ಸಸ್ ವಿತ್ ಆಲ್ಟರ್ನೇಟಿವ್ ಯೂಸಸ್. ಯಾವ ರೀತಿ ಆಯ್ಕೆಯ ಸಮಸ್ಯೆ ಎದುರಾಗ್ತದೆ? ಏನನ್ನು ಉತ್ಪಾದಿಸಬೇಕು, ಯಾವಾಗ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಬಿಕಾಸ್ ಆಫ್ ಶಾರ್ಟೇಜ್ ಆರ್ ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್. ಇಂತಹ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತದ್ದು ವ್ಯಾವಹಾರಿಕ ಅರ್ಥಶಾಸ್ತ್ರವಾಗಿರುತ್ತದೆ. ಕೆಲವೊಂದು ಅರ್ಥಶಾಸ್ತ್ರಜ್ಞರು ವ್ಯಾವಹಾರಿಕ ಅರ್ಥಶಾಸ್ತ್ರಕ್ಕೆ ತನ್ನದೇ ಆದ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಮೊದಲಿಗೆ ಮೆಕ್ನೇಯರ್ ಅಂಡ್ ಮೆರಿಯಮ್ ಇವರ ಪ್ರಕಾರ ಬಿಸಿನೆಸ್ ಇಕನಾಮಿಕ್ಸ್ ಕನ್ಸಿಸ್ಟ್ಸ್ ಆಫ್ ದ ಯೂಸ್ ಆಫ್ ಇಕನಾಮಿಕ್ ಮೋಡ್ಸ್ ಆಫ್ ಥಾಟ್ ಟು ಅನಲೈಸ್ ಬಿಸಿನೆಸ್ ಸಿಚುಯೇಷನ್ಸ್ ಅಂತ ಹೇಳಿದರೆ, ವ್ಯಾವಹಾರಿಕ ಸನ್ನಿವೇಶಗಳನ್ನು ವಿಶ್ಲೇಷಿಸಲು ಅರ್ಥಶಾಸ್ತ್ರ ವೈಚಾರಿಕ ವಿಧಾನಗಳನ್ನು ಬಳಸುವುದೇ ವ್ಯಾವಹಾರಿಕ ಅರ್ಥಶಾಸ್ತ್ರವಾಗಿದೆ. ಸೀಗಲ್ಮನ್ ಪ್ರಕಾರ ಬಿಸಿನೆಸ್ ಇಕನಾಮಿಕ್ಸ್ ಇಸ್ ದ ಇಂಟಿಗ್ರೇಷನ್ ಆಫ್ ಎಕನಾಮಿಕ್ ಥಿಯರಿ ಆಫ್ ಬಿಸಿನೆಸ್ ಪ್ರಾಕ್ಟೀಸ್ ಫಾರ್ ದ ಪರ್ಪಸ್ ಆಫ್ ಫೆಸಿಲಿಟೇಟಿಂಗ್ ಡಿಸಿಷನ್ ಮೇಕಿಂಗ್ ಅಂಡ್ ಫಾರ್ವರ್ಡ್ ಪ್ಲಾನಿಂಗ್ ಬೈ ಮ್ಯಾನೇಜ್ಮೆಂಟ್. ಸೀಗಲ್ಮನ್ ವ್ಯವಸ್ಥಾಪಕ ವರ್ಗವು ತೀರ್ಮಾನಗಳನ್ನು ಕೈಗೊಳ್ಳಲು ಮತ್ತು ಭಾವಿ ಯೋಜನೆಗಳನ್ನು ತಯಾರಿಸಲು ಅನುಕೂಲವಾಗುವ ಉದ್ದೇಶದಿಂದ ಅರ್ಥಶಾಸ್ತ್ರದ ತತ್ವಗಳನ್ನು ವ್ಯವಹಾರ ನಿರ್ವಹಣೆಯೊಂದಿಗೆ ಸಂಯೋಜಿಸುವುದೇ ವ್ಯಾವಹಾರಿಕ ಅರ್ಥಶಾಸ್ತ್ರವಾಗಿದೆ. In the words of Haig, managerial economics is concerned with the using of logic of economics, mathematics and statistics to provide effective ways of thinking about business decision problems. ಹೇಗ್ ಪ್ರಕಾರ ನಿರ್ವಹಣಾ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಕೆಲವೊಂದು ಅಂಶಗಳನ್ನ ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ಉಪಯೋಗಿಸುತ್ತದೆ ಅಂತ ಹೇಳಿ, ಕೆಲವೊಂದು ಡಿಸಿಪ್ಲಿನ್ಸ್, ಕೆಲವೊಂದು ಸಬ್ಜೆಕ್ಟ್ಸ್ ಅನ್ನ ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ಉಪಯೋಗಿಸುವಂತದ್ದು. ಅವುಗಳಲ್ಲಿ ಗಣಿತಶಾಸ್ತ್ರ ಇರ್ಬೋದು, ಲೆಕ್ಕಶಾಸ್ತ್ರ ಇರ್ಬೋದು, ಸಂಖ್ಯಾಶಾಸ್ತ್ರಗಳು ಇರ್ಬೋದು. ಇದು ಆರ್ಥಿಕ ತೀರ್ಮಾನದ ವ್ಯಾವಹಾರಿಕ ತೀರ್ಮಾನದ ತೊಂದರೆಗಳನ್ನ ತಿಳಿಸುತ್ತದೆ. ಈ ಮೇಲಿನ ವ್ಯಾಖ್ಯಾನಗಳಿಂದ ತಿಳಿಯುವುದೇನೆಂದರೆ, ವ್ಯಾವಹಾರಿಕ ಅರ್ಥಶಾಸ್ತ್ರವು ಆರ್ಥಿಕ ಸಿದ್ಧಾಂತದ ಕೆಲವೊಂದು ಅನ್ವಯಿಕೆಗಳನ್ನ ಇದು ಒಳಗೊಂಡಿರುತ್ತದೆ ಅಂತ ಹೇಳಿ. ಅದರಲ್ಲಿ ಬಿಸಿನೆಸ್ ಇಕನಾಮಿಕ್ಸ್ ಇಸ್ ದ್ಯಾಟ್ ಎ ಡಿಸಿಪ್ಲಿನ್ ವಿಚ್ ಡೀಲ್ಸ್ ವಿತ್ ದ ಅಪ್ಲಿಕೇಶನ್ ಆಫ್ economic theory to business management. Next, we pass on to nature of business economics. ವ್ಯಾವಹಾರಿಕ ಅರ್ಥಶಾಸ್ತ್ರದ ಸ್ವರೂಪ. ಇದರಲ್ಲಿ ಮೊದಲನೆಯ ಪಾಯಿಂಟ್, ದಿ ಫಸ್ಟ್ ಪಾಯಿಂಟ್, ಬಿಸಿನೆಸ್ ಇಕನಾಮಿಕ್ಸ್ ಈಸ್ ಎ ಸೈನ್ಸ್. ವ್ಯಾವಹಾರಿಕ ಅರ್ಥಶಾಸ್ತ್ರ ಒಂದು ವಿಜ್ಞಾನ. ಏಕೆ ವಿಜ್ಞಾನ ಎಂದು ಕರೆಯಲಾಗ್ತದೆ ಅಂತ? Business economics integrates decision science with the economic theory to arrive at strategies to help business to achieve their goals. ಇಲ್ಲಿ ಎರಡು ಮುಖ್ಯ ಅಂಶಗಳು. ಬಿಸಿನೆಸ್ ಇಕನಾಮಿಕ್ಸ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಿರ್ಣಯ ವಿಜ್ಞಾನಗಳು. ನಿರ್ಣಯ ವಿಜ್ಞಾನ ಅಂತ ಹೇಳಿದ್ರೆ ನಿರ್ಣಯ ತಗೊಳ್ಳುವಂತದ್ದು ಮತ್ತು ಆರ್ಥಿಕ ಸಿದ್ಧಾಂತಗಳನ್ನ ಕ್ರೋಢೀಕರಣ ಮಾಡ್ತದೆ. ಕ್ರೋಢೀಕರಣ ಅಂತ ಹೇಳಿದ್ರೆ ಇಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತದ್ದು ಮತ್ತು ಆರ್ಥಿಕ ಸಿದ್ಧಾಂತಗಳನ್ನ ಒಳಗೊಂಡಿರುವಂತದ್ದು. ಯಾವ ಉದ್ದೇಶಕ್ಕಾಗಿ ಅಂತ ಹೇಳಿದ್ರೆ, ವ್ಯವಹಾರದಲ್ಲಿ ಕೆಲವೊಂದು ಉದ್ದೇಶಗಳನ್ನ ಸಾಧಿಸಲು, ಟು ರೀಚ್ ಸಮ್ ಗೋಲ್ಸ್. ಟು ರೀಚ್ ಸಮ್ ಗೋಲ್ಸ್ ಅಂತ ಹೇಳಿದ್ರೆ, ಯಾವುದೋ ಒಂದು ಉದ್ಯಮ ತನ್ನ ಉದ್ದೇಶವನ್ನು, ತನ್ನ ಗುರಿಯನ್ನು ಸಾಧಿಸಲು ವ್ಯಾವಹಾರಿಕ ಅರ್ಥಶಾಸ್ತ್ರವು ಬಹಳ ಮುಖ್ಯವಾದ ಅಂಶವಾಗಿರುತ್ತದೆ. ಎರಡನೇ ಪಾಯಿಂಟ್, ಇಟ್ ಈಸ್ ಬೇಸ್ಡ್ ಆನ್ ಮೈಕ್ರೋ ಇಕನಾಮಿಕ್ಸ್.
ಸೂಕ್ಷ್ಮ ಅರ್ಥಶಾಸ್ತ್ರದ ಆಧಾರದ ಮೇಲೆ ವ್ಯಾವಹಾರಿಕ ಅರ್ಥಶಾಸ್ತ್ರವು ಇರುತ್ತದೆ ಅಂತ ಹೇಳಿ. A business manager is certainly more concerned about achieving objectives of his own organization. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಅರ್ಥಶಾಸ್ತ್ರದ ಒಂದು ಭಾಗವನ್ನ ಮಾತ್ರ ಇದು ಅಧ್ಯಯನ ಮಾಡುವಂತದ್ದು. ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವುದಿಲ್ಲ ವ್ಯಾವಹಾರಿಕ ಅರ್ಥಶಾಸ್ತ್ರವು. ಇಟ್ ಈಸ್ ಎ ಪಾರ್ಟ್ ಆಫ್ ಎಕನಾಮಿಕ್ಸ್, ಎ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಒಂದು ಬ್ರಾಂಚ್ ಅಥವಾ ಒಂದು ಶಾಖೆ ಮಾತ್ರ, ಒಂದು ಭಾಗ ಮಾತ್ರ ಅರ್ಥಶಾಸ್ತ್ರದ ಬಿಸ್ನೆಸ್ ಎಕನಾಮಿಕ್ಸ್ ಆಗಿರುತ್ತದೆ. ಮೈಕ್ರೋ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಬರುವಂತದ್ದು ಒಂದು ಸೂಕ್ಷ್ಮ, ಒಂದು ಅಂಶಲಕ್ಷಿ ಅಥವಾ ಒಂದು ಪಾರ್ಟ್, ಭಾಗಶಃ ಆರ್ಥಿಕ ವ್ಯವಸ್ಥೆ, ಅರ್ಥಶಾಸ್ತ್ರದ ಒಂದು ಭಾಗವನ್ನು ಮಾತ್ರ ಇದು ಅಧ್ಯಯನ ಮಾಡುವಂಥದ್ದು. ಉದಾಹರಣೆಗೆ ಬೇಡಿಕೆ ಇರ್ಬೋದು, ಪೂರೈಕೆ ಇರ್ಬೋದು, ವೆಚ್ಚ ಇರ್ಬೋದು, ಆದಾಯ ಇರ್ಬೋದು, ಉದ್ಯಮದ ಆದಾಯ ಇರ್ಬೋದು, ಇವುಗಳನ್ನು ಅಧ್ಯಯನ ಮಾಡುವಂಥದ್ದು ವ್ಯಾವಹಾರಿಕ ಅರ್ಥಶಾಸ್ತ್ರವಾಗಿದೆ. ವ್ಯಾವಹಾರಿಕ ಅರ್ಥಶಾಸ್ತ್ರವು ಸಮಗ್ರ ವಿಶ್ಲೇಷಣೆಯ ಅಂಶಗಳನ್ನು ಒಳಗೊಂಡಿರುತ್ತದೆ. ಎಲಿಮೆಂಟ್ಸ್ ಆಫ್ ಮ್ಯಾಕ್ರೋ ಎನಾಲಿಸಿಸ್. ಯಾವುದು ಮ್ಯಾಕ್ರೋ ಎನಾಲಿಸಿಸ್ ಅಂತ ಹೇಳಿದ್ರೆ ದಿ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ. ಆಸ್ ಯು ಅವೇರ್, ನಿಮಗೆ ಗೊತ್ತಿದ್ದ ಹಾಗೆ ಮೈಕ್ರೋ ಮೀನ್ಸ್ ಇಟ್ ಸ್ಟಡೀಸ್ ಓನ್ಲಿ ಫರ್ಮ್ ಲೆವೆಲ್ ಆಕ್ಟಿವಿಟೀಸ್. ಫರ್ಮ್ ಲೆವೆಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಕೇವಲ ಒಂದು ಉದ್ಯಮವನ್ನು ಮಾತ್ರ ಅಧ್ಯಯನ ಮಾಡುವಂತದ್ದು ಮೈಕ್ರೋ. ಮ್ಯಾಕ್ರೋ ಮೀನ್ಸ್ ಇಟ್ ಇಸ್ ಜನರಲೈಸೇಷನ್, ಅಗ್ರಿಗೇಷನ್, ಅಂದ್ರೆ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ಎನ್ವೈರನ್ಮೆಂಟ್, ಅದನ್ನು ಸಹ ಅಧ್ಯಯನ ಮಾಡುವಂತದ್ದು ಸಮಗ್ರ ಅರ್ಥಶಾಸ್ತ್ರ ಅಥವಾ ಅಂಶಲಕ್ಷಿ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರೆ. ಯಾವ ಅಂಶಗಳನ್ನು ಇದು ಒಳಗೊಂಡಿರ್ತದೆ? ಅಂಶಲಕ್ಷಿ ಆರ್ಥಿಕ ವ್ಯವಸ್ಥೆಯು ಆದಾಯ ಇರ್ಬೋದು, ಸಮಗ್ರ ಆದಾಯ, ಸಮಗ್ರ ಉದ್ಯೋಗ ಮಟ್ಟ ಅಥವಾ ತೆರಿಗೆಯ ನೀತಿಗಳು, ಈ ಅಂಶಗಳು ಅಥವಾ ಟ್ರೇಡ್ ಸೈಕಲ್ಸ್, ವ್ಯಾಪಾರ ಚಕ್ರಗಳು ಅಥವಾ ಇನ್ಫ್ಲೇಷನ್, ಡಿಫ್ಲೇಷನ್, ಎಂಪ್ಲಾಯ್ಮೆಂಟ್, ಈ ಅಂಶಗಳನ್ನ ಒಳಗೊಂಡಿರುವಂತದ್ದು ಮ್ಯಾಕ್ರೋ ಎನಾಲಿಸಿಸ್, ಮ್ಯಾಕ್ರೋ ಎಕನಾಮಿಕ್ಸ್. ಈ ಅಂಶಗಳನ್ನ ವ್ಯಾವಹಾರಿಕ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಉಪಯೋಗಿಸಲಾಗ್ತದೆ. ವ್ಯಾವಹಾರಿಕ ಅರ್ಥಶಾಸ್ತ್ರವು ಒಂದು ಕಲೆಯೂ ಹೌದು. ಇಟ್ ಈಸ್ ಆನ್ ಆರ್ಟ್. ಏಕೆಂತ ಹೇಳಿದ್ರೆ ವ್ಯಾವಹಾರಿಕ ಅರ್ಥಶಾಸ್ತ್ರವು ಕೆಲವೊಂದು ತತ್ವಗಳನ್ನು ಪಾಲನೆ ಮಾಡ್ತದೆ. ತತ್ವಗಳಿರ್ಬೋದು ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿರುವಂತಹ ಅಂಶಗಳನ್ನ ಈ ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ಉಪಯೋಗಿಸಲಾಗ್ತದೆ. ವ್ಯಾವಹಾರಿಕ ಅರ್ಥಶಾಸ್ತ್ರವು ಒಂದು ಮಾದರಿ ವಿಜ್ಞಾನವಾಗಿದೆ. ಇಟ್ ಈಸ್ ಆಲ್ಸೋ ಪ್ರಾಗ್ಮೆಟಿಕ್ ಇನ್ ಅಪ್ರೋಚ್ ಅಂತ ಹೇಳಿ. ಏನು ಪ್ರಾಗ್ಮೆಟಿಕ್ ಇನ್ ಅಪ್ರೋಚ್ ಅಂತ ಹೇಳಿದ್ರೆ ಅಂದರೆ ಇದು ಥಿಯರಿಟಿಕಲ್ ಅಂಡ್ ಎನಾಲಿಟಿಕಲ್ ಆಕ್ಟಿವಿಟೀಸ್ ಅನ್ನ ಅಧ್ಯಯನ ಮಾಡ್ತದೆ. ಥಿಯರಿಟಿಕಲ್ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಆರ್ಟ್ ಆಸ್ ವಿ ಹ್ಯಾವ್ ಸ್ಟಡಿಡ್ ಅರ್ಲಿಯರ್. ಎನಾಲಿಟಿಕಲ್ ಅಂತ ಹೇಳಿದ್ರೆ ಎನಲೈಸಿಸ್ ಅಂತ ಹೇಳಿದ್ರೆ ಈಗ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳು ಇರ್ಬೋದು, ಆ ಸಮಸ್ಯೆಗಳಿಗೆ ಹೇಗೆ ಸೊಲ್ಯೂಷನ್ಸ್ ಅನ್ನ ಕೊಡ್ತದೆ ಅಂತ ಹೇಳಿದ್ರೆ ನೈಜ ವ್ಯವಸ್ಥೆಯಲ್ಲಿ, ನೈಜ ಪ್ರಪಂಚದಲ್ಲಿ ಇರುವಂತಹ ಆರ್ಥಿಕ ವ್ಯವಸ್ಥೆಗೆ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನ ಪರಿಹರಿಸಲು ಕೆಲವೊಂದು ಪರಿಹಾರಗಳನ್ನ ಕೊಡುವಂತದ್ದನ್ನ ನಾವು ಮಾದರಿ ವಿಜ್ಞಾನ ಅಂತ ಹೇಳುವಂಥದ್ದು. ಇಟ್ ಸ್ಟಡೀಸ್ ನಾಟ್ ಓನ್ಲಿ ಪ್ರಾಬ್ಲಮ್ಸ್ ಇನ್ ಎನ್ ಇಕಾನಮಿ ಬಟ್ ಆಲ್ಸೋ ಗಿವ್ ಸಮ್ ಸೊಲ್ಯೂಷನ್ಸ್ ಟು ದ್ಯಾಟ್ ಪ್ರಾಬ್ಲಮ್ಸ್. ದಟ್ ಇಸ್ ನೋನ್ ಆಸ್ ಅ ಪ್ರಾಗ್ಮೆಟಿಕ್ ಇನ್ ಅಪ್ರೋಚ್. ವ್ಯಾವಹಾರಿಕ ಅರ್ಥಶಾಸ್ತ್ರವು ಇತರ ವಿಷಯಗಳನ್ನು ಸಹ ಅಧ್ಯಯನ ಮಾಡುವಂಥದ್ದು. ಇತರ ವಿಜ್ಞಾನ ವಿಷಯಗಳನ್ನು ಸಹ ಇದು ಅಧ್ಯಯನ ಮಾಡ್ತದೆ. ಇಟ್ ಈಸ್ ಎನ್ ಇಂಟರ್ ಡಿಸಿಪ್ಲಿನರಿ. ಬಿಸ್ನೆಸ್ ಎಕನಾಮಿಕ್ಸ್ incorporates tools from many other disciplines like mathematics, statistics, accounting and marketing. ಅಂದ್ರೆ ಬೇರೆ ವಿಷಯದಿಂದ ಇದು ಕೆಲವೊಂದು ಸಲಹೆಗಳನ್ನ ಪಡೀತಾ ಹೋಗುವಂಥದ್ದು. ಯಾವ್ದಿರ್ಬೋದು ಹಾಗಾದ್ರೆ? ಇನ್ಕಾರ್ಪೊರೇಟ್ಸ್, ಅದರೊಂದಿಗೆ ಇರುವಂಥದ್ದು. ಅಂದ್ರೆ ವ್ಯಾವಹಾರಿಕ ಅರ್ಥಶಾಸ್ತ್ರವು ಹಲವು ವಿಜ್ಞಾನ ವಿಷಯಗಳನ್ನ ಅಥವಾ ವಿಜ್ಞಾನಗಳನ್ನ ಅಧ್ಯಯನಿಸುವಂಥದ್ದು ಅಥವಾ ಕೆಲವೊಂದು ಸಲಕರಣೆಗಳನ್ನ ಉಪಯೋಗಿಸುವಂಥದ್ದು. ಮ್ಯಾಥಮೆಟಿಕ್ಸ್ ಅಥವಾ ಕೆಲವೊಂದು ಪರಿಕಲ್ಪನೆಗಳನ್ನ, ಆ ಬೇರೆ ವಿಷಯದ ಪರಿಕಲ್ಪನೆಗಳನ್ನ ಇದು ತನ್ನ ವ್ಯವಹಾರದಲ್ಲಿ ಉಪಯೋಗಿಸುವಂಥದ್ದು. ಗಣಿತಶಾಸ್ತ್ರ ಇರ್ಬೋದು, ಲೆಕ್ಕಶಾಸ್ತ್ರ ಇರ್ಬೋದು, ಅಥವಾ ಅಕೌಂಟಿಂಗ್ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಅಥವಾ ಸಂಶೋಧನೆ ಇರ್ಬೋದು. ಈ ಅಂಶಗಳನ್ನು ಸಹ ಇದು ಅಧ್ಯಯನ ಮಾಡ್ತದೆ.
ವ್ಯಾವಹಾರಿಕ ಅರ್ಥಶಾಸ್ತ್ರವು ಹೆಚ್ಚು ಪ್ರಯೋಗಾತ್ಮಕವಾದದ್ದು. ಇಟ್ ಈಸ್ ಮೋರ್ ನಾರ್ಮೇಟಿವ್. ಮೊದಲೇ ಹೇಳಿದ ಹಾಗೆ ಇಟ್ ಆಫರ್ಸ್ ಸಮ್ ಸಜೆಷನ್ಸ್ ಫಾರ್ ಅಪ್ಲಿಕೇಶನ್ಸ್ ಆಫ್ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಲೈಕ್ ಡಿಸಿಷನ್ ಮೇಕಿಂಗ್ಸ್ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ಸ್ ಇರ್ಬೋದು. ಇದರ ಬಗ್ಗೆ ಅಧ್ಯಯನ ಮಾಡುವಂತಹದ್ದು ವ್ಯಾವಹಾರಿಕ ಅರ್ಥಶಾಸ್ತ್ರವಾಗಿದೆ. ಆದ್ದರಿಂದ ಹೆಚ್ಚು ಪ್ರಯೋಗಾತ್ಮಕವಾದದ್ದಾಗಿದೆ. ಇಲ್ಲಿಗೆ ವ್ಯಾವಹಾರಿಕ ಅರ್ಥಶಾಸ್ತ್ರ ಸ್ವರೂಪವು ಮುಗಿಯಿತು. ನೆಕ್ಸ್ಟ್ ವಿ ಪಾಸ್ ಆನ್ ಟು ಸ್ಕೋಪ್ ಆಫ್ ಬಿಸ್ನೆಸ್ ಇಕನಾಮಿಕ್ಸ್. ವ್ಯಾವಹಾರಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತ ಹೇಳಿ ನಾವೇನು ಈ ವರ್ಷ ಈ ಸಬ್ಜೆಕ್ಟ್ ಅಲ್ಲಿ ಸ್ಟಡಿ ಮಾಡ್ತೇವೆ ಬಿಸ್ನೆಸ್ ಇಕನಾಮಿಕ್ಸ್ ಅಲ್ಲಿ, ಅದೆಲ್ಲ ಬರುವಂತದ್ದು ವ್ಯಾಪ್ತಿ. ಒಂದು ವ್ಯಾಪ್ತಿ ಬಿಸ್ನೆಸ್ ಇಕನಾಮಿಕ್ಸ್, ಸ್ಕೋಪ್ ಆಫ್ ಬಿಸ್ನೆಸ್ ಇಕನಾಮಿಕ್ಸ್ ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರದ ವ್ಯಾಪ್ತಿ. ಮೊದಲಿಗೆ ಡಿಮಾಂಡ್ ಎನಾಲಿಸಿಸ್ ಅಂಡ್ ಫೋರ್ಕಾಸ್ಟಿಂಗ್, ಬೇಡಿಕೆಯ ವಿಶ್ಲೇಷಣೆ ಮತ್ತು ಮುನ್ನಂದಾಜು. ಬೇಡಿಕೆಯ ವಿಶ್ಲೇಷಣೆ ಅಂದ್ರೆ ಏನು? ಬೇಡಿಕೆ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡಲ್ಲಿ ಬರುವಂತದ್ದು ಬೇಡಿಕೆ ಎರಡು ಅಂಶಗಳಿಂದ ನಿರ್ಧಾರ ಆಗ್ತದೆ. ಎಬಿಲಿಟಿ ಟು ಬೈ ಅಂಡ್ ವಿಲಿಂಗ್ನೆಸ್ ಟು ಬೈ. ಎಬಿಲಿಟಿ ಟು ಬೈ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನಗೆ ಇರುವಂತಹ ಶಕ್ತಿ, ಕೊಂಡುಕೊಳ್ಳುವ ಶಕ್ತಿ. ಅಂಡ್ ವಿಲಿಂಗ್ನೆಸ್ ಟು ಬೈ, ಆಸಕ್ತಿ ಅಥವಾ ಇಚ್ಛೆ. ಈ ಎರಡು ಫುಲ್ಫಿಲ್ ಆದ್ರೆ ಮಾತ್ರ ಡಿಮಾಂಡ್ ಅಂತ ಹೇಳುವಂತದ್ದು, ಡಿಮಾಂಡ್ ಎನಾಲಿಸಿಸ್. ಸೊ ಟ್ರೆಡಿಷನಲಿ ಬೇಡಿಕೆಯು ಯಾವ ಅಂಶವಾಗಿದೆ ಅಂತ ಹೇಳಿದ್ರೆ, ಬೇಡಿಕೆಯು ಒಂದು ಅನುಭೋಗಿಯ ವರ್ತನೆಯಿಂದ ಬರುವಂತದ್ದು. ಅನುಭೋಗಿಯ ವರ್ತನೆ ದಟ್ ಇಸ್ ಟ್ರೆಡಿಷನಲ್ ಫ್ಯಾಕ್ಟರ್. ಅನುಭೋಗಿಯ ವರ್ತನೆ ಅಂತ ಹೇಳಿದ್ರೆ ಅವನು ತನ್ನ ಅಭಿರುಚಿ ಒಲವುಗಳನ್ನು ಹೇಗೆ ಈಡೇರಿಸಿಕೊಳ್ಳಬಹುದು ಒಂದು ವಸ್ತುವಿನಿಂದ ಅಥವಾ ಒಂದು ವಸ್ತುವನ್ನ ಖರೀದಿಯಿಂದ ಅಥವಾ ಒಂದು ವಸ್ತುವನ್ನ ಸೇವಿಸುವುದರಿಂದ. ಸೊ ಆ ವಸ್ತುವಿನ ಬೇಡಿಕೆ ಹೆಚ್ಚಳಾಗ್ತದೆ. ಅಭಿರುಚಿ, ಒಲವು, ಆಸಕ್ತಿ ಅಥವಾ ಅವನಿಗೆ ಇರುವಂತಹ ಆದಾಯದ ಆಧಾರದ ಮೇಲೆ ಒಂದು ವಸ್ತುವಿನ ಬೇಡಿಕೆ ಆಗುವಂತದ್ದು. ಸೊ ಉದ್ಯಮವು ಆ ಬೇಡಿಕೆಯನ್ನು ಹೇಗೆ ಸೃಷ್ಟಿ ಮಾಡುವಂತದ್ದು, ಅದನ್ನು ಹೇಗೆ ಮುನ್ನಂದಾಜು ಮಾಡುವಂತ, ಒಂದು ವಸ್ತುವಿಗೆ ಬೇಡಿಕೆ ಸೃಷ್ಟಿ ಆಗಬಹುದು ಎನ್ನುವುದನ್ನು ಹೇಗೆ ಮುನ್ನಂದಾಜು ಮಾಡ್ತದೆ ಅಂತ ಹೇಳಿ ಫೋರ್ಕಾಸ್ಟ್ ಮಾಡುವಂತದ್ದು, ಫೋರ್ಕಾಸ್ಟಿಂಗ್ ಅಥವಾ ಮುನ್ನಂದಾಜು. ಸೊ ಬೇಡಿಕೆ ಹಲವು ಅಂಶಗಳನ್ನು ಒಳಗೊಂಡಿರ್ತದೆ. ಬೇಡಿಕೆಯ ನಿಯಮ ಇರ್ಬೋದು, ಬೇಡಿಕೆಯ ಪ್ರಕಾರಗಳಿರ್ಬೋದು, ಬೇಡಿಕೆಯಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಬೇಡಿಕೆಯ ನಿರ್ಧರಿಸುವ ಅಂಶಗಳಿರ್ಬೋದು, ಬೇಡಿಕೆಯ ಸ್ಥಿತಿಸ್ಥಾಪಕತ್ವಗಳು, ಇದೆಲ್ಲ ಬೇಡಿಕೆಯ ವಿಶ್ಲೇಷಣೆಯಾಗಿದೆ. ಸೊ ಬೇಡಿಕೆ ಬಹಳ ಮಹತ್ವದ ಕೆಲಸ ಮಾಡುವಂತಹದ್ದು ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ. ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ಬೇಡಿಕೆಯಿಂದ ಒಂದು ಉದ್ಯಮದ ವ್ಯವಹಾರವನ್ನ ನಿರ್ಧರಿಸಲು ಸಾಧ್ಯವಾಗುತ್ತದೆ. ಹಾಗೆಯೇ ಮುನ್ನಂದಾಜು ಅಂತ ಹೇಳಿದ್ರು ಸಹ ಯಾವುದೋ ಒಂದು ವಸ್ತುವಿಗೆ ಯಾವ ರೀತಿ ಬೆಲೆ ಬರಬಹುದು, ಒಂದು ಮಾರುಕಟ್ಟೆಯಲ್ಲಿ ಬೆಲೆಯ ನಿರ್ಧಾರ ಹೇಗೆ ಆಗಬಹುದು, ದಟ್ ಇಸ್ ಫೋರ್ಕಾಸ್ಟಿಂಗ್ ಅಥವಾ ಮುನ್ನಂದಾಜು ಮಾಡುವಂತದ್ದು. ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದ ನಂತರ ಅದರ ಬೆಲೆ ಹೇಗೆ ಹೆಚ್ಚು ಕಡಿಮೆ ಆಗಬಹುದು ಒಂದು ಮಾರುಕಟ್ಟೆಯಲ್ಲಿ, ಅದರ ಮೊದಲೇ ಪ್ರಿಡಿಟರ್ಮಿನ್ಡ್, ಮೊದಲೇ ಒಂದು ಪ್ಲಾನ್ ಮಾಡುವಂತಹದ್ದು, ಅದನ್ನು ನಾವು ಫೋರ್ಕಾಸ್ಟಿಂಗ್ ಅಥವಾ ಮುನ್ನಂದಾಜು ಮಾಡುವುದು ಅಂತ ಹೇಳುವುದು. ಅಂದ್ರೆ ದಟ್ ಇಸ್ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ಸ್, ಫ್ಯೂಚರ್ ಆಕ್ಟಿವಿಟೀಸ್ ಆರ್ ಫ್ಯೂಚರ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್, ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆಫ್ ಎ ಫರ್ಮ್. ಅದನ್ನು ನಾವೇನ್ ಹೇಳ್ತೇವೆ ಫೋರ್ಕಾಸ್ಟಿಂಗ್. ಡಿಮಾಂಡ್ ಎನಾಲಿಸಿಸ್ ಅಂಡ್ ಫೋರ್ಕಾಸ್ಟಿಂಗ್, ದಿ ಫಸ್ಟ್ ಪಾಯಿಂಟ್ of scope of business economics. Next point, cost and production analysis. ವೆಚ್ಚ ಮತ್ತು ಉತ್ಪಾದನಾ ವಿಶ್ಲೇಷಣೆ. ವೆಚ್ಚ ಅಂತ ಹೇಳಿದ ತಕ್ಷಣ ನಮಗೆ ಬರುವಂತದ್ದು ಹಣರೂಪಿ ವೆಚ್ಚವಾಗಿರಬಹುದು, ನೈಜ ವೆಚ್ಚವಾಗಿರಬಹುದು, ಸದಾವಕಾಶ ವೆಚ್ಚವಾಗಿರಬಹುದು. ಹಲವು ರೀತಿಯ ಹಲವು ಪ್ರಕಾರಗಳಿವೆ ವೆಚ್ಚದಲ್ಲಿ. ಆದರೆ ಉತ್ಪಾದನೆಯು ಪ್ರಮಾಣಾತ್ಮಕವಾಗಿ ಮಾತ್ರ ಇರುವಂತದ್ದು. ವೆಚ್ಚ ಮತ್ತು ಉತ್ಪಾದನೆಗಳು ಎರಡೂ ಸಹ ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ಬಹಳ ಮುಖ್ಯವಾದ ಅಂಶಗಳಾಗಿರುತ್ತವೆ. ಒಂದು ಉದ್ಯಮದ ಉತ್ಪಾದನೆ ಅಥವಾ ಉತ್ಪಾದಕತೆ ಅಥವಾ ಲಾಭ ಅಥವಾ ಆದಾಯ ನಿರ್ಧಾರ ಆಗುವಂಥದ್ದು ಈ ಎರಡು ಅಂಶಗಳಿಂದ. ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಎನಾಲಿಸಿಸ್ ಯಾವ ರೀತಿ ಅಂತ ಹೇಳಿದ್ರೆ, ಕಾಸ್ಟ್ ಇಂಪ್ಲಿಸಿಟ್ ಕಾಸ್ಟ್ ಇರ್ಬೋದು, ಎಕ್ಸ್ಪ್ಲಿಸಿಟ್ ಕಾಸ್ಟ್ ಇರ್ಬೋದು, ರಿಯಲ್ ಕಾಸ್ಟ್ ಇರ್ಬೋದು,
ಅಥವಾ ಮನಿ ಕಾಸ್ಟ್ ಇರಬಹುದು. ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ನಮಗೆ ಗೊತ್ತಿದ್ದಾಗೆ ಇಂಪ್ಲಿಸಿಟ್ ಅಂತ ಹೇಳಿದ್ರೆ ಲೈಕ್ ಕೆಲವೊಂದು ಇಂಟ್ಯೂಟಿವ್ ಕಾಸ್ಟ್, ಸೊ ಅದನ್ನ ಇಂಪ್ಲಿಸಿಟ್ ಕಾಸ್ಟ್ ಅಂತ ಹೇಳುವಂತದ್ದು. ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ಅಂಗಗಳು ಅಥವಾ ಕಾಸ್ಟ್ ಆಫ್ ಫ್ಯಾಕ್ಟರ್ಸ್, ಉತ್ಪಾದನಾ ಅಂಗಗಳ ವೆಚ್ಚಗಳು, ಅವುಗಳನ್ನು ನಾವು ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಹೇಳಿ ಕರಿತೇವೆ. ಪ್ರೊಡಕ್ಷನ್ ಎನಾಲಿಸಿಸ್ ನಾವು ಹೇಳಿದಾಗ ಈಗ ಅಪವ್ಯಯಗಳು, ಮಿತವ್ಯಯಗಳು, ಇಕನಾಮಿಕ್ಸ್ ಆಫ್ ಸ್ಕೇಲ್, ಡಿಸ್ಇಕನಾಮಿಕ್ಸ್ ಆಫ್ ಸ್ಕೇಲ್ ಅಥವಾ ಕಾನ್ಸ್ಟೆಂಟ್ ಇಕನಾಮಿಕ್ಸ್ ಆಫ್ ಸ್ಕೇಲ್, ಇದೆಲ್ಲ ಬರುವಂತದ್ದು ಪ್ರೊಡಕ್ಷನ್ ಎನಾಲಿಸಿಸ್. ಪ್ರತಿಯೊಂದು ಉದ್ಯಮದ ಮುಖ್ಯ ಉದ್ದೇಶವು ಲೀಸ್ಟ್ ಕಾಸ್ಟ್ ಪ್ರೊಡಕ್ಷನ್ ಆಗಿರ್ಬೇಕು ಅಂತ ಹೇಳಿ, ಪ್ರಾಫಿಟ್ ಅಥವಾ ಲಾಭ ಹೆಚ್ಚಿರ್ಬೇಕು. ಕಾಸ್ಟ್ ಮಿನಿಮೈಸೇಷನ್ ಇಟ್ಸ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಆಗಿರ್ತದೆ. ಸೊ ಕಾಸ್ಟ್ ಬೆನಿಫಿಟ್ ಅಥವಾ ಕಾಸ್ಟ್ ಪ್ರೊಡಕ್ಷನ್ ಎನಾಲಿಸಿಸ್ ಬಹಳ ಮುಖ್ಯವಾದ ಅಂಶವಾಗಿರುವಂತದ್ದು. ಸೊ ಬಿಸ್ನೆಸ್ ಇಕನಾಮಿಕ್ಸ್ ಅಲ್ಲಿ ನಾವು ವೆಚ್ಚ ಮತ್ತು ಉತ್ಪಾದನಾ ವಿಶ್ಲೇಷಣೆಯು ಸಹ ನಾವು ಅಧ್ಯಯನ ಮಾಡ್ತಾ ಹೋಗುವಂತದ್ದು ನೋಡಬಹುದು. ನೆಕ್ಸ್ಟ್ ಪಾಯಿಂಟ್, ಪ್ರಾಫಿಟ್ ಮ್ಯಾನೇಜ್ಮೆಂಟ್. ಉದ್ಯಮವು ಅದರ ಮುಖ್ಯ ಗುರಿ ಅಥವಾ ಉದ್ದೇಶವು ಲಾಭದ ಗಳಿಕೆಯಾಗಿರ್ತದೆ, ಲಾಭದ ನಿರ್ವಹಣೆ. ಲಾಭವನ್ನು ಹೇಗೆ ಗಳಿಸಬಹುದು, ಲಾಭವನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳಿ. ಸೊ ನಮಗೆಲ್ಲ ಗೊತ್ತಿದ್ದ ಹಾಗೆ ಉತ್ಪಾದನೆ, ದೇರ್ ಆರ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ದೇ ಆರ್ ಪ್ರೊವೈಡಿಂಗ್ ಸಮ್ ರಿವಾರ್ಡ್ಸ್. ಸೊ ನಾವೆಲ್ಲ ಹೇಳಿದಾಗ ಈಗ ಲ್ಯಾಂಡ್ ಅಥವಾ ಭೂಮಿಗೆ ಕೇಳಿ ಕೊಟ್ರೆ ಲೇಬರ್ ವೇಜಸ್ ಅನ್ನ ರಿಸೀವ್ ಮಾಡ್ತಾರೆ ರಿವಾರ್ಡ್ ಆಗಿ, ಕ್ಯಾಪಿಟಲ್ ಬಡ್ಡಿಯನ್ನ ರಿವಾರ್ಡ್ ಆಗಿ ರಿಸೀವ್ ಮಾಡ್ತದೆ. ಅದೇ ರೀತಿ ಆರ್ಗನೈಸೇಷನ್ ಪ್ರಾಫಿಟ್, ಎಂಟರ್ಪ್ರೈಸ್ ಅಥವಾ ಬಿಸ್ನೆಸ್ ಎಂಟರ್ಪ್ರೈಸ್. ಅದೇ ರೀತಿ ಆರ್ಥಿಕ ಅಥವಾ ವ್ಯವಹಾರಿಕ ಉದ್ಯಮ ಅಂತ ಹೇಳಿದ್ರೆ ಬಿಸ್ನೆಸ್ ಎಂಟರ್ಪ್ರೈಸ್. ಸೊ ದಟ್ ಇಸ್ ನೋನ್ ಎಸ್ ಪ್ರಾಫಿಟ್, ಮ್ಯಾಕ್ಸಿಮಮ್ ಪ್ರಾಫಿಟ್. ಪ್ರಾಫಿಟ್ ಅನ್ನುವ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಸೊ ಉದ್ಯಮಕ್ಕೆ ಸಂಬಂಧಪಟ್ಟ ಒಂದು ಪರಿಕಲ್ಪನೆಯಾಗಿರ್ತದೆ. ಸೊ ಪ್ರತಿ ಉದ್ಯಮ, ಪ್ರತಿ ಕಾರ್ಖಾನೆ, ಪ್ರತಿ ಉದ್ಯಮದ ಮುಖ್ಯ ಉದ್ದೇಶ ಹೆಚ್ಚು ಲಾಭ ಗಳಿಕೆ, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಮಾಡಿ ಹೆಚ್ಚು ಲಾಭ ಗಳಿಸುವಂತದ್ದು ಅದರ ಮುಖ್ಯ ಉದ್ದೇಶ ಆಗಿರುವಂತದ್ದು. ನೆಕ್ಸ್ಟ್ ಪಾಯಿಂಟ್ ಒಂದು ಬಂಡವಾಳ ನಿರ್ವಹಣೆ. ಬಂಡವಾಳ ನಿರ್ವಹಣೆಯು ಒಂದು ಉದ್ಯಮ ಸಂಸ್ಥೆಯ ಕ್ಲಿಷ್ಟಕರವಾದ ಮತ್ತು ಕಠಿಣವಾದ ಸಮಸ್ಯೆಯಾಗಿದೆ. ಏಕೆಂದರೆ ಬಂಡವಾಳದ ನಿರ್ವಹಣೆಯು ಅನಿಶ್ಚಿತತೆ ಮತ್ತು ಗಂಡಾಂತರಗಳನ್ನು ಒಳಗೊಂಡಿರ್ತದೆ. ಅನಿಶ್ಚಿತತೆ ಮತ್ತು ಗಂಡಾಂತರ ಅಂತ ಹೇಳಿದ್ರೆ ಬಂಡವಾಳದ ಕೊರತೆ ಇರಬಹುದು, ಕೊರತೆಯ ಬಂಡವಾಳದಿಂದ ಅದನ್ನು ಹೇಗೆ ಉಪಯೋಗಿಸುವಂತದ್ದು, ಅಥವಾ ಬಂಡವಾಳದ ಹೂಡಿಕೆ ಹೇಗೆ ಮಾಡುವಂತದ್ದು, ಅಥವಾ ಬಂಡವಾಳದ ಹೂಡಿಕೆಯಿಂದ ಏನಾದರೂ ಪ್ರತಿಫಲ ಬರ್ತದ ಅಥವಾ ಪ್ರತಿಫಲವನ್ನು ಹೆಚ್ಚಿಸಲು ಸಾಧ್ಯವ ಎಂಬುದು ಬಹಳ ಮುಖ್ಯವಾದ ವಿಷಯವಾಗಿರ್ತದೆ. ಗಂಡಾಂತರ ಮತ್ತು ಅನಿಶ್ಚಿತತೆಯನ್ನು ಹೊಂದಿರುವಂತದ್ದೇ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಆದ್ರಿಂದ ಕೆಲವೊಮ್ಮೆ ಕ್ಯಾಪಿಟಲ್ ಕಾಸ್ಟ್ ತುಂಬಾ ಹೆಚ್ಚಿರ್ತದೆ, ಕಾಸ್ಟ್ ಆಫ್ ಕ್ಯಾಪಿಟಲ್. ಇಟ್ ಮೇ ಬಿ ಟೆಕ್ನಿಕಲ್, ಇಟ್ ಮೇ ಬಿ ಫೈನಾನ್ಷಿಯಲ್, ಇಟ್ ಮೇ ಬಿ ಮೆನಿ ಕ್ಯಾಪಿಟಲ್ ಟೆಕ್ನಿಕ್ಸ್ ಇರ್ಬೋದು. ಸೊ ಅದರಿಂದ ಅದ ಕಾಸ್ಟ್ ಯಾವಾಗ ಮಿನಿಮೈಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕೆಲವೊಂದು ದೇಶಗಳಲ್ಲಿ ಕ್ಯಾಪಿಟಲ್ ಬಂಡವಾಳದ ಕೊರತೆ ಹೆಚ್ಚಿರುವುದರಿಂದ ಅಲ್ಲಿ ಉದ್ಯಮಗಳಿಗೆ ಅದನ್ನ ಸರಿಯಾಗಿ ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ. ಅಂದ್ರೆ ಉಪಯೋಗ ಅಂದರೆ ವಿರಳತೆ ಇರುವಂತದ್ದು, ಬಂಡವಾಳದ ವಿರಳತೆ ಹೆಚ್ಚಿರುವಂತದ್ದು, ಅದರಿಂದ ಬರುವಂತಹ ಪ್ರತಿಫಲ ಕಡಿಮೆ ಆಗುವ ಸಾಧ್ಯತೆಗಳಿರ್ತದೆ. ಸೊ ಅದನ್ನು ಹೀಗೆ ಸೆಲೆಕ್ಷನ್ ಆಫ್ ಬೆಸ್ಟ್ ಪ್ರಾಜೆಕ್ಟ್, ಕೆಲವೊಂದು ಒಳ್ಳೆಯ ಪ್ರಾಜೆಕ್ಟ್ ಅನ್ನು ಹೇಗೆ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಉದ್ಯಮವು ಹೂಡಿಕೆಯನ್ನು ಮಾಡಬೇಕು ಅಥವಾ ಉತ್ಪಾದನೆಯನ್ನು ಮಾಡಬೇಕು ಅನ್ನುವಂಥದ್ದೇ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಸೊ ವ್ಯವಹಾರಿಕ ಅರ್ಥಶಾಸ್ತ್ರದ ಒಂದು ಪ್ರಮುಖವಾದ ಮುಖ್ಯವಾದ ಒಂದು ಅಂಶವಾಗಿರುವಂತದ್ದು ಅಧ್ಯಯನದ ಅಂಶ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಪಾಯಿಂಟ್, ಪ್ರೈಸಿಂಗ್ ಡಿಸಿಷನ್ಸ್, ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್. ಬೆಲೆಯನ್ನ ನಿರ್ಧಾರ ಮಾಡುವಂತದ್ದು ಪ್ರೈಸಿಂಗ್ ಡಿಸಿಷನ್ಸ್, ನೀತಿಗಳನ್ನ ರೂಪಿಸುವಂತದ್ದು ಮತ್ತು ಪ್ರಾಯೋಗಿಕವಾಗಿ ಆ ನೀತಿಗಳನ್ನ ಕಾರ್ಯರೂಪಕ್ಕೆ ತರುವಂತದ್ದು ಉದ್ಯಮದ ಕಾರ್ಯವಾಗಿರುತ್ತದೆ. ಸೊ ಪ್ರೈಸಿಂಗ್ ಡಿಸಿಷನ್ಸ್ ಅಂತ ಹೇಳಿದ್ರೆ ಅಲ್ಲಿ ಹಲವು ರೀತಿಯ ಪ್ರೈಸ್ ಇರಬಹುದು. ಇಟ್ ಮೇ ಬಿ ಸ್ಕೀಮಿಂಗ್ ಪ್ರೈಸ್, ಇಟ್ ಮೇ ಬಿ ಪೆನೆಟ್ರೇಟಿಂಗ್ ಪ್ರೈಸ್, ಬೆಲೆಗಳು ಹೆಚ್ಚು ಏರಿಸುವಂತದ್ದು, ಮೊದಲಿಗೆ ಕಡಿಮೆ ಇದ್ದು ಮತ್ತೆ ಹೆಚ್ಚಾಗಿ ಏರಿಸುವಂತದ್ದು ಪೆನೆಟ್ರೇಟಿಂಗ್ ಪ್ರೈಸ್. ಈ ರೀತಿಯ ಪ್ರೈಸಿಂಗ್ ಡಿಸಿಷನ್ಸ್ ಸಹ ಬೆಲೆಯ ತೀರ್ಮಾನಗಳನ್ನು
ಒಂದು ಉದ್ಯಮವು ಅಧ್ಯಯನ ಮಾಡ್ತದೆ. ಕೆಲವೊಂದು ಪಾಲಿಸೀಸ್ ಅಥವಾ ನೀತಿ ನಿಯಮಗಳನ್ನು ಸಹ ಇದು ಅಧ್ಯಯನ ಮಾಡುವುದು, ಎಸ್ಪೆಷಲಿ ಮಾರ್ಕೆಟಿಗೆ ಸಂಬಂಧಪಟ್ಟ ಹಾಗೆ. ಹಲವು ಮಾರುಕಟ್ಟೆಗಳಿರ್ತವೆ. ಆ ಮಾರುಕಟ್ಟೆಗಳಲ್ಲಿ ಬೆಲೆಗಳು ಹೇಗೆ ನಿರ್ಧಾರ ಆಗ್ತದೆ. ಇಟ್ ಮೇ ಬಿ ಮೊನೋಪಲಿ, ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್, ಇಂಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್, ಅಥವಾ ಒಲಿಗೋಪಲಿ, ಡಿಯೋಪಲಿ, ಮೊನೋಪ್ಸನಿ, ಡಿಯೋಪ್ಸನಿ, ಈ ರೀತಿಯ ಮಾರುಕಟ್ಟೆಗಳಲ್ಲಿ ವಿವಿಧ ಬೆಲೆಗಳನ್ನು ವಸ್ತುಗಳಿಗೆ ನಿರ್ಧಾರ ಮಾಡಲಾಗ್ತದೆ. ಸೊ ಇದನ್ನ ಪ್ರೈಸಿಂಗ್ ಡಿಸಿಷನ್ಸ್ ಅಥವಾ ಪ್ರೈಸ್ ಫೋರ್ಕಾಸ್ಟಿಂಗ್ ಆಫ್ ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಅಂತಲೂ ಕರೆಯಲಾಗ್ತದೆ. ನೆಕ್ಸ್ಟ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ದಾಸ್ತಾನು ನಿರ್ವಹಣೆ. ಉದ್ಯಮವು ಕೆಲವೊಂದು ದಾಸ್ತಾನು ನಿರ್ವಹಣೆ ಮಾಡಬೇಕಾಗ್ತದೆ. ಆ ದಾಸ್ತಾನು ನಿರ್ವಹಣೆಯಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಸಹ ಇರ್ತದೆ. ಮುಖ್ಯವಾಗಿ ಅದು ವೆಚ್ಚವನ್ನ ಕಡಿಮೆ ಮಾಡಲು ಅಥವಾ ಕನಿಷ್ಠಗೊಳಿಸಲು. ಸೊ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಇನ್ ದಿ ಫಾರ್ಮ್ ಆಫ್ ರಾ ಮೆಟೀರಿಯಲ್ಸ್, ಕಚ್ಚಾ ಸಾಮಗ್ರಿಗಳ ಕ್ರೋಢೀಕರಣ ಇರಬಹುದು, ಅಥವಾ ಕೆಲಸ ಕಾರ್ಯದ ಪ್ರಗತಿಗಳು ಹೇಗಾಗ್ತಾ ಇದೆ, ಅಥವಾ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಇಂದ ಫಿನಿಶ್ಡ್ ಗೂಡ್ಸ್, ವಸ್ತುಗಳನ್ನು ಹೇಗೆ, ಅಥವಾ ಉತ್ಪಾದಿತ ವಸ್ತುವನ್ನು ಹೇಗೆ ಉತ್ಪಾದನೆ ಮಾಡಬಹುದು, ಇದರ ಬಗ್ಗೆ ಅಧ್ಯಯನ ಮಾಡುವಂತದ್ದು ಸಹ ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ. ನೆಕ್ಸ್ಟ್ ಪಾಯಿಂಟ್, ಸಂಪನ್ಮೂಲಗಳ ವಿತರಣೆ, ರಿಸೋರ್ಸ್ ಅಲೋಕೇಶನ್. Business economics uses advanced tools like linear programming to create the best course of action. ಅಂದರೆ ಸರಳರೇಖಾ ಬಿಂಬಕ, ಲೀನಿಯರ್ ಪ್ರೋಗ್ರಾಮಿಂಗ್, ಯಾವ ರೀತಿ ಸರಳರೇಖಾ ಬಿಂಬಕ ಅಥವಾ ಸರಳರೇಖಾ ಕಾರ್ಯಕ್ರಮವನ್ನ ವ್ಯಾವಹಾರಿಕ ಅರ್ಥಶಾಸ್ತ್ರ ಉಪಯೋಗಿಸ್ತದೆ ಅಂತ ಹೇಳಿ ನಾವು ಮೊದಲೇ ಅಧ್ಯಯನ ಹೇಳಿದ ಹಾಗೆ ಸರಳರೇಖಾ ಬಿಂಬಕ ಅಂತ ಹೇಳಿದ್ರೆ ಇರುವ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಉಪಯೋಗಿಸುವಂಥದ್ದು, ರಿಸೋರ್ಸ್ ಅನ್ನ ಅಲೋಕೇಟ್ ಮಾಡುವಂಥದ್ದು. ಅದರಿಂದ ಹೆಚ್ಚು ಉತ್ಪಾದನೆ ಮಾಡಿ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆರ್ ಮ್ಯಾಕ್ಸಿಮಮ್ ಯೂಸ್ ಆಫ್ ದಿ ಎಕ್ಸಿಸ್ಟಿಂಗ್ ರಿಸೋರ್ಸಸ್ ಅಂತ ಹೇಳಿದ್ರೆ ಅದು ಲೀನಿಯರ್ ಪ್ರೋಗ್ರಾಮಿಂಗ್. ಸಂಪನ್ಮೂಲಗಳನ್ನ ಹಾಳುಗೆಡದೆ ಉತ್ಪಾದನೆಗೆ ಸಮರ್ಪಕವಾಗಿ ಉಪಯೋಗಿಸಿ ಯಾವುದೋ ಒಂದು ಉತ್ಪಾದನೆಯನ್ನು ಹೆಚ್ಚಿಸುವಂತದ್ದೇ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಹೇಳುತ್ತೆ. ಇರುವಂತಹ ಸಂಪನ್ಮೂಲಗಳು ಕಡಿಮೆ ಇರುವಂತಹ ಸಂಪನ್ಮೂಲಗಳನ್ನು. So this is a resource allocation. Next point, risk and uncertainty analysis. ಅಂದರೆ ಗಂಡಾಂತರ ಮತ್ತು ಅನಿಶ್ಚಿತತೆಯ ವಿಶ್ಲೇಷಣೆ. ಈ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಬಿಸ್ನೆಸ್ ಫರ್ಮ್, ಒಂದು ಉದ್ಯಮವು, ವ್ಯಾವಹಾರಿಕ ಉದ್ಯಮವು ಯಾವಾಗಲೂ ಗಂಡಾಂತರ ಮತ್ತು ಅನಿಶ್ಚಿತತೆಗಳನ್ನ ಒಳಗೊಂಡಿರ್ತದೆ. ಏನು ಗಂಡಾಂತರ ಮತ್ತು ಅನಿಶ್ಚಿತತೆಗಳು ಅಂತ ಹೇಳಿದ್ರೆ ಆಂತರಿಕ ಗಂಡಾಂತರಗಳು ಅಥವಾ ಅನಿಶ್ಚಿತತೆಗಳಿರ್ಬೋದು, ಬಾಹ್ಯವಾಗಿ ಇರುವಂತಹ ಗಂಡಾಂತರ ಮತ್ತು ಅನಿಶ್ಚಿತತೆಗಳು. ಆಂತರಿಕ ಅನಿಶ್ಚಿತತೆಗಳು ಅಂತ ಹೇಳಿದ್ರೆ ಕೆಲವು ಉತ್ಪಾದನೆ ಕಡಿಮೆ ಆಗುವ ಸಾಧ್ಯತೆಗಳಿರ್ತದೆ, ವೆಚ್ಚಗಳು ಹೆಚ್ಚಳವಾಗುವಂತದ್ದು, ಅಥವಾ ಸಂಪನ್ಮೂಲಗಳ ಕೊರತೆ ಆಗುವಂತದ್ದು, ತಂತ್ರಜ್ಞಾನದಲ್ಲಿ ಅಪ್ಗ್ರೇಡೇಷನ್ ಅಥವಾ ಮಾಡರ್ನೈಸೇಷನ್ ಅಥವಾ ಆಧುನೀಕರಣ ಇಲ್ಲದೆ ಇರುವಂತದ್ದು ಆಂತರಿಕ ಗಂಡಾಂತರಗಳು. ಬಾಹ್ಯ ಗಂಡಾಂತರಗಳು ಅಂತ ಹೇಳಿದ್ರೆ ಬೆಲೆಗಳು ಹೆಚ್ಚು ಕಡಿಮೆ ಆಗುವಂಥದ್ದು, ಅಥವಾ ಬಾಹ್ಯ ಅಂಶಗಳಾದಂತಹ ಪರಿಸರದಿಂದ ಆಗುವಂತಹ ಕೆಲವೊಂದು ಗಂಡಾಂತರಗಳು. ಫೋರ್ಸಿಯೇಬಲ್ ಆರ್ ಅನ್ಫೋರ್ಸಿಯೇಬಲ್, ವಿಸಿಬಲ್ ಆರ್ ಇನ್ವಿಸಿಬಲ್ ಕೆಲವೊಂದು ಗಂಡಾಂತರಗಳ ಅನ್ಸರ್ಟನಿಟೀಸ್ ಅಥವಾ ರಿಸ್ಕ್ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ನ್ಯಾಚುರಲ್ ಡಿಸಾಸ್ಟರ್ಸ್ ಇರ್ಬೋದು, ಕೆಲಾಮಿಟೀಸ್ ಇರ್ಬೋದು, ಪೊಲಿಟಿಕಲ್ಲಿ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲದೆ ಇರ್ಬೋದು. ಈ ರೀತಿಯ ಅಂಶಗಳಿಂದ ಒಂದು ಉದ್ಯಮವು ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಅಂದ್ರೆ ಉದ್ಯಮ ಒಂದು ರೀತಿ ಜಸ್ಟ್ ಲೈಕ್ ಎ ಗೇಮ್ ಥಿಯರಿ, ಒಂದು ಗೇಮ್ ಥಿಯರಿ ಇದ್ದ ಹಾಗೆ. ಏಕೆಂದರೆ ಇದು ಪ್ರೊಬಬಿಲಿಟಿಯನ್ನು ಅಧ್ಯಯನ ಮಾಡುವಂತದ್ದು. ಲಾಭ ಬರಬಹುದು ಅಥವಾ ಲಾಭ ಬರದೇ ಇರಬಹುದು, ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆ ಇರ್ತದೆ. ಸೊ ಇದು ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಎನಾಲಿಸಿಸ್ ಹೇಳುವಂತದ್ದು. ವಿತ್ ದಟ್ ವಿ ಕಂಪ್ಲೀಟ್ ಮೀನಿಂಗ್, ಡೆಫಿನೇಷನ್ಸ್, ನೇಚರ್ ಅಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಇಲ್ಲಿಗೆ ನಾವು ಮೊದಲನೇ ಸೆಷನ್ ನಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯಾನಗಳು, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನಾವು ಅಧ್ಯಯನ ಮಾಡಿದ್ದೇವೆ. ನಮಸ್ಕಾರ.